ಕ್ಯಾಬಿನೆಟ್ ರೀಶಫಲ್, ಸೆಂಟ್ರಲ್ ಕ್ಯಾಬಿನೆಟ್ದು. ಹಂಗೆ ನೋಡಿದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಸಣ್ಣ ಪ್ರಮಾಣದ ಕ್ಯಾಬಿನೆಟ್ ರೀಶಫಲ್ ಕರ್ನಾಟಕದಲ್ಲೂ ಆಗುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಿಸಿದ್ದು. ಸಂಖ್ಯೆಗೆ ಅನುಗುಣವಾಗಿ, ಟೋಟಲ್ ಲೋಕಸಭಾ ಕ್ಷೇತ್ರಗಳಿಗೆ ಅನುಗುಣವಾಗಿ 81 ಜನರನ್ನು ಸಚಿವರನ್ನಾಗಿ ಮಾಡುವುದಕ್ಕೆ ಕೇಂದ್ರದಲ್ಲಿ ಅವಕಾಶ ಇದೆ. 81, ಪ್ರಧಾನಮಂತ್ರಿಯೂ ಸೇರಿದಂತೆ. ಈಗ 68 ಇದ್ದಾರೆ. ಅಂದರೆ 68 ಪ್ಲಸ್ ಪ್ರಧಾನಿ. ಇನ್ನು 12 ಸ್ಥಾನಗಳು ಇನ್ನೂ ಖಾಲಿ ಇದ್ದಾವೆ ಕೇಂದ್ರದಲ್ಲಿ. ಒಂದು ಅವುಗಳನ್ನು ತುಂಬಿಕೊಳ್ಳೋದು, ಅದರ ಜೊತೆಗೆ ಕನಿಷ್ಠ 12 ಗರಿಷ್ಠ 18 ಜನರನ್ನು ಹಾಲಿ ಸಚಿವರುಗಳನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಟು ಅವರ ಜಾಗಕ್ಕೆ ಬೇರೆಯವ್ರನ್ನ ತಗೊಳ್ಳೋದು ಅನ್ನುವ ಲೆಕ್ಕಾಚಾರ ಓಡ್ತಾ ಇದೆಯಂತೆ. ನೋಡಿ, ಸೆಂಟ್ರಲ್ BJP ಮತ್ತು ಕೇಂದ್ರ ಸರ್ಕಾರ ಇವುಗಳಿಗೆ ಸಂಬಂಧಿಸಿದ ಸುದ್ದಿಗಳೇನು ಬರ್ತಾವಲ್ಲ, ಅವುಗಳನ್ನು ಖಚಿತ ಸುದ್ದಿ ಅಂತ ಯಾವತ್ತೂ ಹೇಳೋದಿಲ್ಲ ನಾವು. ಅವು ಯಾವಾಗ ಬೇಕಾದರೂ ಬದಲಾಗಬಹುದು. ಸದ್ಯದ ಮಾಹಿತಿ ನಾವು ಹೇಳ್ತಾ ಇರೋದಷ್ಟೇ. ಸದ್ಯದ ಮಾಹಿತಿ ಹಾಗಿದೆ. 12ರಿಂದ 18 ಜನ ಹಾಲಿ ಸಚಿವರನ್ನು ಕೈ ಬಿಡೋದು, ಖಾಲಿ ಇರುವ 12 ಜಾಗಗಳಿಗೆ ತುಂಬಿಕೊಳ್ಳೋದು, ಎಲ್ಲ ಸೇರಿದ್ರೆ 25ರಿಂದ 30 ಹೊಸ ಮುಖಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಇರ್ತವೆ ಅಂತ. ಯಾವಾಗ? 2 ಪಾಸಿಬಿಲಿಟಿ ಇದೆ. ಒಂದು, ಸೆಪ್ಟೆಂಬರ್ ಮೊದಲ ವಾರದಲ್ಲಿ, ಮುಂದಿನ ವಾರನೇ 29ನೇ ತಾರೀಕು ನರೇಂದ್ರ ಮೋದಿಯವರು 2 ದೇಶಗಳ ಪ್ರವಾಸಕ್ಕೆ ಹೋಗ್ತಾರೆ. ಕಿರ್ಗಿಸ್ತಾನ ಮತ್ತೊಂದು ಉಜ್ಬೇಕಿಸ್ತಾನ ಪ್ರವಾಸಕ್ಕೆ ಹೋಗ್ತಾರೆ. 1ನೇ ತಾರೀಕು ವಾಪಸ್ ಬರ್ತಾರೆ ಅವರು ವಾಪಸ್ ಬಂದ ನಂತರ ಪ್ರಕ್ರಿಯೆ ನಡೆಯುತ್ತೆ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಒಂದು ಸುದ್ದಿ. ಇನ್ನೂ ಒಂದು ಸುದ್ದಿ ಏನಂದರೆ, ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡಿಕೊಳ್ಳುವುದಕ್ಕೆ ವಿಶೇಷ ಅಧಿವೇಶನ ಕರೀತಾರೆ. ಆ ಅಧಿವೇಶನ ಮುಗಿದ ನಂತರ ಪ್ರೊಬಾಬ್ಲಿ ಬೈ ದ ಎಂಡ್ ಆಫ್ ಮಂತ್ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅಂತ. ಇದರ ಬಗ್ಗೆ ಇಲ್ಲಿ ತನಕ ಯಾರನ್ನೂ ಕರೆದು ನೀವು ಕ್ಯಾಬಿನೆಟ್ನಲ್ಲಿ ಇರ್ತೀರಿ ತಯಾರಾಗಿ, ಅಥವಾ ನೀವು ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ ರಿಸೈನ್ ಮಾಡಬೇಕಾಗತ್ತೆ ಅಂತ ಚರ್ಚೆಯಾಗಿರುವ ಸುದ್ದಿ ಇಲ್ಲ. ಸ್ಪೆಕ್ಯುಲೇಷನ್ಗಳ ಆಧಾರದ ಮೇಲೆ ನಾವು ಹೇಳ್ತಾ ಇರೋದು. ದೊಡ್ಡ ಪ್ರಮಾಣದ ರೀಶಫಲ್ ಆಗಬಹುದಂತೆ. ಈಗ ಪಾರ್ಲಿಮೆಂಟ್ರಿ ಬೋರ್ಡ್ ರೀಶಫಲ್ ಆಗುತ್ತೆ ಅಂತ ಒಂದು ಸುದ್ದಿ ಇತ್ತು. ಯೋಗಿ ಆದಿತ್ಯನಾಥ್ ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರಾಗ್ತಾರೆ. ಒಟ್ಟು 4 ಜನ ಮುಖ್ಯಮಂತ್ರಿಗಳಿರ್ತಾರೆ, ಜನಪ್ರಿಯ ಮುಖ್ಯಮಂತ್ರಿಗಳನ್ನು BJP ಪಾರ್ಲಿಮೆಂಟ್ ಬೋರ್ಡಿಗೆ ತರ್ತಾರೆ ಅಂತೆಲ್ಲ ಸುದ್ದಿ ಇತ್ತು. ಅದು ಯಾಕೆ? ಮುಂದಿನ ವರ್ಷ ಉತ್ತರ ಪ್ರದೇಶ ಎಲೆಕ್ಷನ್ನು. ಕ್ಯಾಬಿನೆಟ್ ರೀಶಫಲ್ನಲ್ಲೂ ಉತ್ತರ ಪ್ರದೇಶಕ್ಕೊಂದು ಪ್ರಾಧಾನ್ಯತೆ ಕೊಡುವುದ ಸಾಧ್ಯತೆ ಇದೆ. ಅದರ ಜೊತೆಗೆ CJP ಪ್ರೊಟೆಸ್ಟು, ಜನ್ಜಿ ಆಕ್ರೋಶವನ್ನು ನೋಡಿದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ಬ್ಯಾಕ್ ಆಫ್ ದ ಮೈಂಡ್ ಅದೊಂದು ತಲೆಯಲ್ಲಿರುತ್ತೇನೋ ಅನ್ನೋ ಹಂಗೆ ತಗೊಳ್ತಾ ಇದ್ದಾರೆ. ತುಂಬ ವಯಸ್ಸಾಗಿರುವವರನ್ನು ಕ್ಯಾಬಿನೆಟ್ನಿಂದ ಕೈ ಬಿಟ್ಟು ಒಂದಷ್ಟು ಯಂಗ್ ಫೇಸ್ ತೆಗೆದುಕೊಂಡು ಬರ್ತಾರೆ ಅನ್ನೋದೊಂದು ಚರ್ಚೆ ಇದೆ. 81 ವರ್ಷದ ಜಿತಿನ್ ರಾಮ್ ಮಾಂಜಿ ಎಲ್ಲಕ್ಕಿಂತ ಹಿರಿಯರು ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ. ಅದು ಬಿಟ್ಟರೆ ಹರ್ದೀಪ್ ಸಿಂಗ್ ಪುರಿ, ಮನೋಹರ್ ಲಾಲ್ ಖಟ್ಟರ್, ಗಿರಿರಾಜ್ ಸಿಂಗ್, ಅನೇಕ ಜನ ಹಿರಿಯರಿದ್ದಾರೆ. ರಾಜನಾಥ್ ಸಿಂಗ್ ಅವರಿಗೆ 75 ವರ್ಷ. ಇಷ್ಟೆಲ್ಲ ಜನ ಇದ್ದಾರೆ. ಈ ರಾಜನಾಥ್ ಸಿಂಗು ಸಂಜೆ ಪ್ರಶಾಂತ್ ನಾಥ್ ಹೇಳ್ತಾ ಇದ್ರು, ನರೇಂದ್ರ ಮೋದಿಯವರು ಪೊಲಿಟಿಕಲ್ ಕನ್ಸಲ್ಟೇಷನ್ಗೆ ಮೊದಲು ಸಂಪರ್ಕಿಸುವುದು ಅಮಿತ್ ಶಾ ಅವರಾದರೆ, ಅಮಿತ್ ಶಾ ಅವರ ನಂತರ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ ರಾಜನಾಥ್ ಸಿಂಗ್ರನ್ನು ಅಂತ. ಅವರು ಕ್ಯಾಬಿನೆಟ್ನಿಂದ ಹೊರ ಹೋಗುವ ಪಾಸಿಬಿಲಿಟೀಸ್ ಕಡಿಮೆ ಇದೆ. ಪಿಯೂಷ್ ಗೋಯಲ್ 62 ವರ್ಷ. ಆದರೆ ಇತ್ತೀಚೆಗೆ ರಾಷ್ಟ್ರೀಯ BJPಯ ಖಜಾಂಚಿ ಮಾಡಿದ್ರು ಅವರನ್ನು. ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಾಗ ಕ್ಯಾಬಿನೆಟ್ನಿಂದ ಹೊರಗೆ ಹೋಗ್ತಾರೆ ಅನ್ನೋದೊಂದು ಅಂದಾಜಿನ ಮೇಲೆ ಚರ್ಚೆ ಆಗಿತ್ತು. ಆದರೆ ಅಮೆರಿಕದ ಜೊತೆಗೆ ಆ ಟ್ರೇಡ್ ಡೀಲ್ ಫೈನಲ್ ಸ್ಟೇಜ್ನಲ್ಲಿದೆ. ಅದನ್ನು ಸ್ಪಿಯರ್ ಹೆಡ್ ಮಾಡ್ತಾ ಇರೋರೆ ಪಿಯೂಷ್ ಗೋಯಲ್. 62 ವರ್ಷ ಇನ್ನು ವಯಸ್ಸು, ಚಿಕ್ಕವರು. ಅವರನ್ನೇನು ಕ್ಯಾಬಿನೆಟ್ನಿಂದ ಕೈ ಬಿಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಪ್ರಧಾನಿ ನರೇಂದ್ರ ಅವರಿಗೆ 75 ವರ್ಷ ತುಂಬಿದಾಗ ಮೋದಿ ಕೆಳಗಿಳಿತಾರೆ, ನೆಕ್ಸ್ಟ್ ಬೇರೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಯಾರಾಗಬಹುದು? ಅಮಿತ್ ಶಾನ, ಯೋಗಿ ಆದಿತ್ಯನಾಥ, ಹಿಂಗೆ ಚರ್ಚೆ ಬಂದಾಗ ನಿತಿನ್ ಗಡ್ಕರಿ ಅವ್ರ ಹೆಸರು ಬಂದೇ ಬರ್ತಿತ್ತು. ಹಿ 69 ನಿತಿನ್ ಗಡ್ಕರಿ ಅವರು. ಇತ್ತೀಚೆಗೆ ಅವರು ಯುವಕರಿಗೆ ಅವಕಾಶ ಕಲ್ಪಿಸಿಕೊಡುವ ಬಗ್ಗೆ, ತಾವು ಮಾರ್ಗದರ್ಶಕರಾಗಿ ಉಳಿಯುವ ಬಗ್ಗೆ ಮಾತಾಡಿದರು.
ಅದನ್ನು ನೋಡಿದಾಗ ಹಾಗಿದ್ರೆ ನಿತಿನ್ ಗಡ್ಕರಿ ಅವರಿಗೆ ನಿವೃತ್ತಿಯ ಮನಸ್ಸು ಬಂದಿದೆಯಾ ಅಂತ ಒಂದು ಆಲೋಚನೆ ಬಂದಿತ್ತು. ಬಟ್ ಅವರ ಆಫೀಸ್ನಿಂದ ಬೇರೆ ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಅದು ರಾಜಕೀಯ ನಿವೃತ್ತಿಯ ಹಿಂಟ್ ಕೊಡುವಂಥ ಹೇಳಿಕೆ ಆಗಿರಲೇ ಇಲ್ಲ, ಆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಮಾತಾಗಿತ್ತಷ್ಟೇ ಅಂತ ಅವರೊಂದು ಆಫೀಸ್ನಿಂದ ಸ್ಪಷ್ಟೀಕರಣ ಬಂದಿದೆ. ನಿತಿನ್ ಗಡ್ಕರಿ ಅವ್ರಿಗೂ ನರೇಂದ್ರ ಮೋದಿ ಅವ್ರಿಗೂ, ನಿತಿನ್ ಗಡ್ಕರಿ ಅವ್ರಿಗೂ ಅಮಿತ್ ಶಾ ಅವ್ರಿಗೂ ಅಷ್ಟಕ್ಕಷ್ಟೇ ಅನ್ನೋದೊಂದು ಚರ್ಚೆ ಯಾವಾಗಲೂ ಬಿ ಜೆ ಪಿಲಿ ಆಗ್ತಾ ಇರುತ್ತೆ. ನಿತಿನ್ ಗಡ್ಕರಿ ಅವರನ್ನು RSS ಬ್ಯಾಕ್ ಮಾಡುತ್ತೆ ಅನ್ನುವ ಚರ್ಚೆಯನ್ನು ಕೇಳಿಸ್ಕೊಂಡಿರ್ತೀರಿ ನೀವು. ಸೊ ಪ್ರಧಾನಿ ಬದಲಾವಣೆ ಆಗುವ ಸನ್ನಿವೇಶ ಬಂದರೆ RSS ಬ್ಯಾಕ್ಡ್ ಕ್ಯಾಂಡಿಡೇಟ್ ಆಗಿ ನಿತಿನ್ ಗಡ್ಕರಿ ಅವರು ಇರ್ತಾರೆ ಅನ್ನೋದು ಆವಾಗ ಚರ್ಚೆ ಆಗ್ತಾ ಇರುತ್ತೆ. ನರೇಂದ್ರ ಮೋದಿ ಅವರು ಕೆಳಗಿಳಿದು ಬೇರೆಯವರು ಪ್ರಧಾನಿ ಆಗ್ತಾರಾ ಅನ್ನೋದು ಅವ್ರಿಗೆ 75 ವರ್ಷ ತುಂಬಿದಾಗ ಒಂದು ಸ್ವಲ್ಪ ದಿವಸ ಚರ್ಚೆ ಆಯಿತು ಅಷ್ಟೇ. ಈಗ ಡಿಸ್ಕಷನ್ನೇ ಇಲ್ಲ, ಚರ್ಚೆನೇ ಇಲ್ಲ. ಈಗ ಇಷ್ಟು ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಅನ್ನುವುದಕ್ಕೆ ಸಂಬಂಧಿಸಿದ ಸ್ಪೆಕ್ಯುಲೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.